ನಾಟಕವು ಸಮಾಜದ ದೋಷಗಳನ್ನು ತಿದ್ದುವ ಶಕ್ತಿಶಾಲಿ ಮಾಧ್ಯಮವಾಗಿದ್ದು, ನಾಟಕ ಬರಹಗಾರರು ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಂಡು ನಾಡಿಗೆ ಉತ್ತಮ ಸೇವೆ ನೀಡಬೇಕು ಎಂದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಡಾಕ್ಟರ್ ಕಲ್ಲಯ್ಯಜ್ಜನವರು ಅಭಿಪ್ರಾಯಪಟ್ಟರು. ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘ ರಾಯಚೂರು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ, ನಾಟಕ ಪುಸ್ತಕ ಬಿಡುಗಡೆ ಹಾಗೂ ಸಾಧಕರಿಗೆ ರಾಜ್ಯ ಮಟ್ಟದ ಸನ್ಮಾನ ಕಾರ್ಯಕ್ರಮ ಭಾನುವಾರ ಜರುಗಿತು. ಈ ವೇಳೆ ಡಾಕ್ಟರ್ ಕಲ್ಲಯ್ಯಜ್ಜನವರಿಗೆ 2990ನೇ ತುಲಾಭಾರ ನೆರವೇರಿಸಲಾಯಿತು. ಕಲೆ ಜನಮನದ ಮೇಲೆ ಪರಿಣಾಮ ಬೀರುವ ಶಕ್ತಿಯಾಗಿದೆ. ಸಮಾಜಕ್ಕೆ ಕವಿಗಳು ನೈತಿಕ ಬಲ ನೀಡುವವರಾಗಿದ್ದಾರೆ. ಸಂಗೀತ ನಾಟಕಗಳನ್ನು ಅರಮನೆಗಳಿಂದ ಜನಸಾಮಾನ್ಯರ ಬಳಿಗೆ ತಂದು ಸಾವಿರಾರು ಅನಾಥ ಹಾಗೂ ವಿಕಲಚೇತನರ ಜೀವನಕ್ಕೆ ಬೆಳಕು ನೀಡಿದ ಹಾನಗಲ್ ಕುಮಾರಸ್ವಾಮಿಗಳು, ಪಂಚಾಕ್ಷರಿ ಗವಾಯಿ ಹಾಗೂ ಪುಟ್ಟರಾಜ್ ಗುರುಗಳ ಸೇವೆಯನ್ನು ಅವರು ಸ್ಮರಿಸಿದರು. ಮನೆಗೆ ಮಠ, ಮಂದಿರ, ಗುಡಿ, ಮಸೀದಿ, ಚರ್ಚಿಗೆ ಬೇಡದಂತ ನಮ್ಮಂತ ಕುರುಡ, ಕುಂಟ, ದೀನ, ದಲಿತ, ಅಂಧ, ಅನಾಥ ಮಕ್ಕಳು ಇವರೆಲ್ಲರನ್ನು ಕೂಡ ಕೈಯೊಳಗೆ ಜೋಳಿಗೆ ಹಿಡಿದು ಕರ್ಕೊಂಡು ಬಂದು ಇವರಿಗೆ ಸಂಗೀತ, ಸಾಹಿತ್ಯ, ನಾಟ್ಯ ಕಲೆಯನ್ನು ಕೊಟ್ಟು ನಮ್ಮಂತರ ಕೈ ಒಳಗೆ ಭಿಕ್ಷೆ ಪಾತ್ರೆಯನ್ನು ಬಿಡಿಸಿ ಇವತ್ತು ಸಂಗೀತ, ಸಾಹಿತ್ಯ, ನಾಟ್ಯ ಅಕ್ಷಯ ಪಾತ್ರ ಕೊಟ್ಟಂತ ಕೀರ್ತಿಯಾದ ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳಿಗೆ ಸಲ್ತಾ ಇದೆ. ಅಂತ ವಿಶೇಷವಾಗಿ ಈ ಸಮಾಜ ಸುಧಾರಣೆ ಆಗಬೇಕು, ಸಮಾಜ ತಿದ್ದುಪಡಿ ಆಗಬೇಕು, ಸಮಾಜ ಎತ್ತರಗೊಳ್ಳಬೇಕಾದ್ರೆ ಅದು ಕವಿಗಳ ಮುಖಾಂತರವಾಗಿ ಇವತ್ತೆಲ್ಲ ಹಿಂದ ಸಿನಿಮಾ ಇದ್ದು ಸಂಪತ್ತಿ ಸಬಲು ತೆಗೆದುಕೊಳ್ಳ್ರಿ, ರಕ್ತ ರಾತ್ರಿ ತೆಗೆದುಕೊಳ್ಳ್ರಿ, ಅನೇಕ ಧಾರ್ಮಿಕ ಉದ್ಘಾಟಿಸಿ ಮಾತನಾಡಿದ ಮಾತಾ ನಂದಿಕೇಶ್ವರಿ ಅಮ್ಮನವರು, ಮನುಷ್ಯನ ಮನಸ್ಸಿನ ಪಕ್ವತೆಗೆ ಗುರುಗಳ ಬೆಳಕು ಅಗತ್ಯವಿದ್ದು ಆ ದೈವಿಕ ಕೃಪೆ ಕವಿಗಳ ರಚನೆಗೆ ಪ್ರೇರಣೆಯಾಗಲಿ ಎಂದು ಹೇಳಿದರು. ನಾಟಕ ರಚನೆಕಾರ ಕಾಕರ್ಗಲ್ ಹನುಮಂತರಾಯ ಮಾತನಾಡಿ, ನಾಟಕ ಬರಹಗಾರರ ಸಂಘ ರಚನೆಯಿಂದ ಕಲಾವಿದರಿಗೆ ಆಶ್ರಯ ದೊರೆತು ನಾಟಕ ಕಲೆ ಮತ್ತಷ್ಟು ಬೆಳವಣಿಗೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ತಿಮ್ಮಾಪುರ ಕಲ್ಯಾಣಾಶ್ರಮದ ಮಹಾನ್ ಸ್ವಾಮಿಗಳು ಅನುಭವ ಹಂಚಿಕೊಂಡರು. ನಂತರ ಚೆನ್ನಿಯ ಚೆಲ್ಲಾಟ, ಅವರ ಗೌಡನ ಆರ್ಭಟ, ಶಿವರೆಡ್ಡಿ ಶರಣಗೌಡ್ರು ಅವರ ಪ್ರೀತಿ ಹೋದ್ರು ಸ್ನೇಹ ಬೇಕು, ದುರ್ಗೇಶ ಬೈಲಗುಡ್ಡರ್ ಅವರ ಪ್ರೇಮದ ಹುಚ್ಚು, ಸೇಡಿನ ಕಿಚ್ಚು ನಾಟಕ ಪುಸ್ತಕಗಳ ಬಿಡುಗಡೆ ನೆರವೇರಿತು. ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನವನ್ನು ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ನಾಟಕ ಬರಹಗಾರರ ಸಂಘ ರಾಜ್ಯಾಧ್ಯಕ್ಷ ಶಂಕರ ಹೂವಿನ ಹಿಪ್ಪರಿಗೆ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾಧ್ಯಾಪಕರು ಕಾಜಾವಲಿ ಈಚನಾಳ್ ಹಾಗೂ ಶರಣಬಸವ ಅತ್ನೂರು ಸ್ವಾಗತಿಸಿದರು. ರಮೇಶ್ ಗುತ್ತೇದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಶಿನಾ ಚಿಕ್ಕ ಹೆಸರೂರು ಕಾರ್ಯಕ್ರಮವನ್ನು ನಿರೂಪಣೆ ನಡೆಸಿದರು. ಸಮಾರಂಭದಲ್ಲಿ ಕುಮಾರಪ್ಪ ಹೊಳೆಯಾಚೆ, ಪಂಚಾಕ್ಷರಿ ದೊಡ್ಮನಿ, ಎಸ್.ಆರ್. ರಸೂಲ್, ಬಸವರಾಜ್ ಪಂಚಗಲ್, ಪ್ರೇಮ ರಾಜು ತಾಳಿಕೋಟಿ ಮತ್ತು ಅನೇಕ ಕಲಾವಿದರು, ಕವಿಗಳು, ಗ್ರಾಮದ ಮುಖಂಡರು ಭಾಗವಹಿಸಿದರು. ನಾಗರಾಳದಂತಹ ಗ್ರಾಮದಲ್ಲಿ ಭವ್ಯವಾಗಿ ಆಯೋಜಿಸಿದ್ದ ಈ ನಾಟಕದ ಪರ ಕಾರ್ಯಕ್ರಮ ಕಲಾ ಲೋಕದಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿದೆ. ಋಗಗಳಿಗೆ ಹಂಜಿದೊಡೆಯಂತಯ್ಯ, ಋಗಗಳಿಗೆ ಹಂಜಿದೊಡೆಯಂತಯ್ಯ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಹಂಜಿದೊಡೆಯಂತಯ್ಯ, ಸಮುದ್ರದ ದಂಡೆಯಲ್ಲಿ ಮನೆಯ ಮಾಡಿ ನೆರೆ